ಹಾಯ್ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ, ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ. ನಿಮ್ಮ ಮುಂದೆ ಕಾಣ್ತಾ ಇದೆ ಬಜಾಜ್ ಅವರ NS 200. ಇದು 200cc. ಇದು ಇಂಜಿನ್ ಇರೋದು 199.5 cc. ಇದು ಸಿಂಗಲ್ ಸಿಲಿಂಡರ್ ಇಂಜಿನ್, DTS ಟ್ರಿಪಲ್ ಸ್ಪಾರ್ಕ್ ಇಂಜಿನ್. ಇದರಲ್ಲಿ ನಿಮಗೆ ಲಿಕ್ವಿಡ್ ಕೂಲ್ ಇಂಜಿನ್ ಬರುತ್ತೆ. ನೀವು ಇಲ್ಲೇನು ನೋಡ್ತಿದ್ದೀರಾ, ಇದು UST ಸಸ್ಪೆನ್ಷನ್ ಸ್ಪೋಕ್ಸು. ಈ ಫ್ರಂಟ್ ಟೈರ್ ಸೈಜು 100/80. ಇದು 17 ಇಂಚ್ ಅಲಾಯ್ ವೀಲ್. ಬ್ಯಾಕ್ ಟೈರ್ ಸೈಜು 130/70. ಇದು ಕೂಡ 17 ಇಂಚ್ ಅಲಾಯ್ ವೀಲ್ ಬರುತ್ತೆ. ನೋಡ್ತಿರ್ಬೋದು, ಈ ಫ್ರಂಟ್ ಡಿಸ್ಕ್ನ ಸೈಜು 300 mm ಮತ್ತು ಬ್ಯಾಕ್ ಡಿಸ್ಕ್ನ ಸೈಜು 230 mm. ಬೈಕ್ನ ಹಾರ್ಸ್ ಪವರು 24.13 bhp ಮತ್ತು ಈ ಬೈಕ್ನ ಕರು ವೆಯ್ಟು 158 kg. ಏನು ನೋಡ್ತಿದ್ದೀರಾ, ಈ ಸಸ್ಪೆನ್ಷನು ಮೋನೋಸ್ಪೋಕ್ಸ್ ಸಸ್ಪೆನ್ಷನು. ಇದು ರೆಡ್ ಕಲರ್ ಕೊಟ್ಟರೆ, ಇದು ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣುತ್ತೆ. ಇದು ನೀವು ನೋಡ್ತಿರ್ಬೋದು, ಇಲ್ಲಿ ಟೈರ್ ಅಗ್ಗರ್ಸ್ ಕೊಟ್ಟರೆ, ಇದು ಅಗ್ಗರ್ಸು ಮತ್ತು ಇಲ್ಲೊಂದು ಅಗ್ಗರ್ಸ್ ಕೊಟ್ಟರೆ. ಇದು ನಾವೆಲ್ಲರೂ ಮಳೇಲಿ ಹೋಗ್ಬೇಕಾರೆ ಏನಾದ್ರು ಕೆಸರು ಯಾವ ಕನ್ನಡನ ಇದು, ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇದು ಆರಬಾರ್ದು ಅಂತ ಕೊಟ್ಟವ್ರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ 2 ಟೈಲೆಟ್ ಕೊಟ್ಟವ್ರೆ. ಇಲ್ಲಿ ನೋಡ್ತಿರ್ಬೋದು, ಹಿಂದ್ಗಡೆದು ಪಿಲಿಯನ್ ಸೀಟು, ಇದು ಕಟ್ ಸೀಟ್ ಬರುತ್ತೆ. ಇದು ಗ್ರ್ಯಾಬ್ ಹ್ಯಾಂಡ್ಲು. ಆಮೇಲೆ ಇಲ್ಲಿ ನೋಡ್ತಿರ್ಬೋದು, ಇದು ಸ್ಯಾರಿ ಗಾರ್ಡು. ಕೆಳಗಡೆ ಬಂದರೆ ಇದು ಇಂಜಿನ್ ಗಾರ್ಡು. ಇದು ವೈಟು ಮತ್ತು ರೆಡ್ಡು ಸ್ಟಿಕಲ್ ಕೊಟ್ಟಾನೆ. ಇದು ಮಾತ್ರ ನೋಡೋಕ್ಕೆ ಒಂಥರ ಲುಕ್ಕು ಚೆನ್ನಾಗಿ ಕಾಣ್ತಿದೆ. ಈ ಬೈಕ್ನ ತೂಕ 158 kg. ಈ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸು 160 mm ಮತ್ತು ಇದರ ಸೀಟ್ ಹೈಟು 805 mm. ಆಮೇಲೆ ಫ್ರಂಟ್ ಲುಕ್ಕು ಈ ಥರ ಇದೆ, ನೋಡ್ತಾ ಇರ್ಬೋದು. ಆಮೇಲೆ ನೋಡ್ತಿರ್ಬೋದು, ಇದು ಪಲ್ಸರ್ ಲೋಗೋ. ಇದು ಮಾತ್ರ ಸಖತ್ತ ಕೊಟ್ಟಾನೆ. ಇದು ಟ್ಯಾಂಕ್ ಕೆಪಾಸಿಟಿ 12 ಲೀಟರು. ನೋಡ್ತಾ ಇರ್ಬೋದು, ಇದು ಆಲೋಜನ್ ಹೆಡ್ಲೈಟು ಮತ್ತು ಇಂಡಿಕೇಟರ್ ಕೂಡ ಆಲೋಜನ್ ಬರುತ್ತೆ. ಬಟ್ ಇದು ಚೇಂಜ್ ಮಾಡಿಸಿದ್ದಾರೆ. ಇದು LED. ಇದು ಎಷ್ಟೋ ಜನ ಹುಡುಗರ ಮಿಡಿಲ್ ಕ್ಲಾಸ್ ಡ್ರೀಮ್ ಬೈಕು. ಲುಕ್ ಮಾತ್ರ ಬೊಂಬಾಟಾಗಿದೆ. ಇದು ಒಂಥರ ನೋಡೋಕೆ ಕವಾಸಕಿ Z900 ಥರ ಇದೆ. ಇಂಟಲ್ಲಿ ನೋಡ್ತಾ ಇರ್ಬೋದು, ಇದು ಅನಲಾಗ್ ಕಮ್ ಡಿಜಿಟಲ್ ಮೀಟ್ರು. ಇಲ್ಲಿ ನ್ಯೂಟ್ರಲು, ಸ್ಪೀಡು, ಎಷ್ಟು ಕಿಲೋಮೀಟ್ರ್ ಓಡಿದೆ ಎಲ್ಲ ತೋರಿಸ್ತಾರೆ. ಇದು ಫ್ಯೂಯಲ್ ಯೂಜು ಮತ್ತು ಇದು ABS. ಇದು ಬಜಾಜ್ ಲೋಗೋ ಮತ್ತು ಇನ್ನೆಲ್ಲ ಇಲ್ಲೆಲ್ಲ ಕೊಟ್ಟವ್ರೆ. ಇದು ಈ ಗಾಡಿ BS6 ಮಾಡಲು 2025. ಅದರಿಂದ ಇದು ಓಲ್ಡ್ ಲುಕ್ಕಲ್ಲೇ ಇದೆ. ಇಲ್ಲಿ ಓಲ್ಡ್ ಲುಕ್ಕೆ ತುಂಬ ಹುಡುಗರು ಚೆನ್ನಾಗಿ ಇಷ್ಟಪಡ್ತಾರೆ. ಈಗ ಬಂದರೆ ಮಾಡ್ಲಿಕ್ಕಿಂತ ಇದೇ ಒಂಥರ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಇದನ್ನ ಇಷ್ಟಪಡ್ತಾರೆ. ಈ ಲುಕ್ ಏನು ಕಾಣ್ತಾ ಇದೆ, ಇದು ಸ್ಟ್ರೀಟ್ ಫೈಟರ್ ಲುಕ್ಕು ಮತ್ತು ಇದು ನೇಕೆಡ್ ಬೈಕ್. ಇಲ್ಲಿ ಕೀ ಆನ್ ಮಾಡ್ತು ಅಂದರೆ ಹಂಗೆ ಟ್ಯಾಕೋಮೀಟ್ರ್ ಹಿಂಗೆ ಬರುತ್ತೆ. ಇದೇ ಒಂಥರ ನೋಡೋಕ್ಕೆ ಸಖತ್ತ ಕಾಣುತ್ತೆ. ಆಮೇಲೆ ಈ ಗಾಡಿ E20 ಪೆಟ್ರೋಲ್ಗೆ ಸಪೋರ್ಟ್ ಮಾಡುತ್ತೆ. ಈ ಕಡೆ ನೋಡ್ತಾ ಇರ್ಬೋದು ನೀವು, ಪಲ್ಸರ್ ಲೋಗೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದು ವೈಟು ಮತ್ತು ಈ ರೆಡ್ ಸ್ಟಿಕ್ಕರು, ಈ ಬ್ಲ್ಯಾಕ್ ಸಮಥಿಂಗ್ ಎಲ್ಲ ಸಖತ್ತ ಕಾಣುತ್ತೆ. ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಮಸ್ತಾಗಿದೆ. 200cc ಸೆಗ್ಮೆಂಟಲ್ಲಿ ಈ ಗಾಡಿನ ಮೀರ್ಸೋ ಗಾಡಿ ಇನ್ನೊಂದಿಲ್ಲ. ಇದು ಗ್ರ್ಯಾಬ್. ಇದು ಯಾವ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈ ಹ್ಯಾಂಡ್ಲೂರ್ ಮಾತ್ರ ಸಖತ್ತಾಗಿದೆ, ಒಳ್ಳೆ ಕಂಫರ್ಟಬಲು. ನೋಡ್ತಾ ಇರ್ಬೋದು, ಇದು ಕಿಲ್ ಸ್ವಿಚ್ಚು, ಇಲ್ಲೇ ಇಂಜಿನ್ ಆಫು, ಇದು ಸೆಲ್ಫು, ಇದು ಇಂಡಿಕೇಟ್ರು ಆನ್ ಆ್ಯಂಡ್ ಆಫು, ಇದು ಐ ಬೀಮ್ ಲೋ ಬೀಮು, ಇದು ಡಿಮೆಂಡ್ ಡಿಪ್ಪು. ನೋಡ್ತಾ ಇರ್ಬೋದು, ಆರನು ಮಾತ್ರ ಸಖತ್ತಾಗಿದೆ. ಈ ಹ್ಯಾಂಡ್ಲ್ ಬರೋ ಮಾತ್ರ ಚೆನ್ನಾಗಿ ಕೊಟ್ಟಾರೆ. ಇದು ಒಂಥರ ಕಂಫರ್ಟಬಲ್, ಓಡ್ಸೋಕ್ಕೆ ರೈಡಿಂಗ್ ಪೊಸಿಷನ್ ಎಲ್ಲ ಕಂಫರ್ಟಬಲ್ ಇದೆ. ನೋಡ್ತಾ ಇರ್ಬೋದು, ಇದು ಎಕ್ಸಾಸ್ಟು, ಅಂಡರ್ವೆಲ್ ಎಕ್ಸಾಸ್ಟು. ಹಂಗೆ ಒಂದ್ಸಲ ಇದ್ರ ಸೌಂಡ್ ಕೇಳೋಣ ಬನ್ನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಅಷ್ಟೇ.